ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲೂ ತಂದೆಯ ದೇವರ ನಾಮದಲ್ಲೂ ಪ್ರೀತಿಯಿಂದ ವಂದನೆಯನ್ನು ಹೇಳ್ತಾ, ಈ ಮುಂಜಾನೆಯ ಸಮಯದಲ್ಲಿ ನಮ್ಮೆಲ್ಲರನ್ನೂ ರಾತ್ರಿಯೆಲ್ಲ ಕಾಯ್ದು ಕಾಪಾಡಿ ರಕ್ಷಿಸಿ ಜೀವಂತವಾಗಿ ಉಳಿಸಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನು ಸಲ್ಲಿಸೋಣ. ನಮ್ಮೆಲ್ಲರ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಒದಗಿಸಿಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ಮನ್ನವನ್ನು ಧ್ಯಾನ ಮಾಡೋಣ. ನವೆಂಬರ್ 3ನೇ ತಾರೀಕು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಮತ್ತಾಯನು ಬರೆದಂಥ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಕೆಲವರು ಎಚ್ಚರವಾಗಿದ್ದು ಪ್ರಾರ್ಥಿಸುವುದಿಲ್ಲ, ಮತ್ತೆ ಕೆಲವರು ಪ್ರಾರ್ಥಿಸಿದರೂ ಎಚ್ಚರವಾಗಿರುವುದಿಲ್ಲ. ಇದು ತಪ್ಪು. ಸರಿಯಾದ್ದು ಯಾವುದೆಂದರೆ ಹಾಗೂ ಸುರಕ್ಷಿತವಾದದ್ದು ಯಾವುದು ಅಂತಂದರೆ ಎರಡನ್ನೂ ಒಟ್ಟುಗೂಡಿಸಿ ಮಾಡುವಂಥ ಪ್ರಾರ್ಥನೆ. ಇದನ್ನೇ ನಮ್ಮ ಕರ್ತನು ಬೋಧಿಸಿದ್ದು. ದೇವರ ವಾಕ್ಯದಲ್ಲಿ ನಮಗಾಗಿ ಇಟ್ಟಿರುವಂಥ ಎಲ್ಲ ರೀತಿಯ ಪ್ರೋತ್ಸಾಹ ಹಾಗೂ ಅವುಗಳು ನೆರವೇರುತ್ತಿರುವುದು ಎಂಬುದಕ್ಕೆ ಸಾಕ್ಷಿಗಳು. ಆತನ ಪ್ರತ್ಯಕ್ಷತೆ ಮತ್ತು ಯುಗದಲ್ಲಾಗುವ ಮಹಾ ಬದಲಾವಣೆಗಳು ಹತ್ತಿರವಾಗುತ್ತಿರುವುದು ನಮ್ಮನ್ನು ಬಲಗೊಳಿಸುವಂಥ ನಂಬಿಕೆ, ನಿರೀಕ್ಷೆ, ಪ್ರಾಮಾಣಿಕತೆ ಮತ್ತು ಪ್ರೀತಿಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿದ್ದು ಇವುಗಳ ಅಭಿವೃದ್ಧಿಗಾಗಿ ಸತತವಾಗಿ ಪ್ರಾರ್ಥನೆ ಮಾಡಬೇಕು. ಅವಶ್ಯವಾಗಿ ನಾವು ಕರ್ತನ ಜನರೊಂದಿಗೆ ಒಟ್ಟುಗೂಡಿ ಪ್ರಾರ್ಥಿಸಬೇಕು. ನಮ್ಮ ಮನೆಗಳಲ್ಲಿ ಕುಟುಂಬವಾಗಿ ಪ್ರಾರ್ಥಿಸಬೇಕು ಹಾಗೂ ನಾವು ರಹಸ್ಯವಾಗಿಯೂ ಪ್ರತ್ಯೇಕವಾಗಿಯೂ ಪ್ರಾರ್ಥಿಸುವವರಾಗಿರಬೇಕು. ಎಚ್ಚರಿಕೆ ಅಥವಾ ಜಾಗರೂಕತೆ ನಮ್ಮ ಸ್ವಭಾವಗಳು, ಆಲೋಚನೆ, ಮಾತು, ಕ್ರಿಯೆಗಳು ಮತ್ತು ನಮ್ಮ ಮೇಲೆ ಪ್ರಭಾವ ಬೀರುವಂಥ ಪರಿಸರ ಇವೆಲ್ಲವುಗಳ ಮೇಲೆ ನಾವು ಏನು ಮಾಡಬೇಕು? ನಿಗಾ ಇಟ್ಟುಕೊಂಡು ನಾವು ಇರಬೇಕು. ಎಚ್ಚರವಾಗಿರೋಂಥದ್ದು ಅಂದರೆ ಪ್ರಾರ್ಥನೆ ಅಂದರೆ ಶಬ್ದ ಅಥವಾ ಮಾತಿನಿಂದ ಕೂಡಿದ ಅಥವಾ ಎರಡೂ ಅಲ್ಲದೆ ಮನಸ್ಸಿನಲ್ಲಿರುವಂಥ ನಮ್ಮ ಪ್ರಾಮಾಣಿಕ ಆಶೆಗಳನ್ನು ದೇವರಲ್ಲಿ ನಿವೇದಿಸುವುದೇ ಆಗಿದೆ. ಮೊದಲನೇದಾಗಿ ನಮ್ಮನ್ನು ಚೈತನ್ಯಗೊಳಿಸಿ ಎಲ್ಲ ರೀತಿಯ ಜ್ಞಾನ ಶಕ್ತಿಯನ್ನು ಉತ್ತೇಜನಗೊಳಿಸಿ ನಾವು ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಎರಡನೇದಾಗಿ ದೇವರ ವಾಕ್ಯದಿಂದ ದೊರಕುವ ಶಕ್ತಿ ಮತ್ತು ಬೆಳಕಿನಿಂದಾಗಿ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಬೇಕಾಗಿರುವಂಥ ಇತರೆ ಸಹಾಯಗಳು ಮತ್ತು ಅನುಗ್ರಹಗಳು ನಮ್ಮನ್ನು ಕ್ರಿಯಾತ್ಮಕರನ್ನಾಗಿ ಮಾಡಿ ಕರ್ತನು ನಮಗಾಗಿ ಇಟ್ಟಿರುವಂಥ ಆಶೀರ್ವಾದಗಳನ್ನು ನಮ್ಮದಾಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ರೀತಿಯಾಗಿ ಎಚ್ಚರವಾಗಿ ಪ್ರಾರ್ಥಿಸುವುದರಿಂದ ನಮಗೆ ಬಂದೊದಗುವಂಥ ಎಲ್ಲ ಶೋಧನೆಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯ. ಹಾಗೂ ನಮ್ಮ ಚಿತ್ತವನ್ನು ಕರ್ತನೊಂದಿಗೆ ಲೀನ ಮಾಡುವುದರಿಂದ ನಮ್ಮ ಬಲಹೀನವಾದ ದೇಹದ ಆಶೆಗಳನ್ನು ಜಯಿಸಿ ದೇವರಿಗೆ ಮಹಿಮೆ ತರಲು ಸಾಧ್ಯವಾಗುತ್ತೆ ಎಂಬುದಾಗಿ ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇದನ್ನು ಉದಾಹರಣೆಯಾಗಿ ನಾವು ನೋಡಬೇಕಾದ್ರೆ ಯಾರ್ಯಾರು ಈ ರೀತಿ ಇದ್ದರು ಅನ್ನುವಂಥದ್ದನ್ನು ನಾವು ನೋಡಬೇಕಾದ್ರೆ ಮತ್ತಾಯನು ಬರೆದಂಥ ಸುವಾರ್ತೆ 26:41 ಯೇಸು ಕ್ರಿಸ್ತರು ಈ ಮಾತನ್ನು ಹೇಳ್ತಾರೆ. ಎಲ್ಲಿ ಅಂದರೆ ಗೆತ್ಸೆಮನೆ ತೋಟದಲ್ಲಿ ಈ ಮಾತನ್ನು ಹೇಳಿದ್ರು. ಎಚ್ಚರವಾಗಿದ್ದು ಶೋಧನೆಗೊಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಅಂತ. ಯಾಕೆ ಸ್ವಾಮಿ ಆ ಥರ ಹೇಳಿದ್ರು ಅಂದರೆ ಸ್ವಾಮಿಗೆ ಗೊತ್ತು ಭವಿಷ್ಯ. ಈ ದಿನ ರಾತ್ರಿ ಕಳೆದ ತಕ್ಷಣ ಇಲ್ಲಿಂದ ಹೊರಡುವ ಸಮಯದಲ್ಲಿ ಏನೇನಾಗುತ್ತೆ, ರಾತ್ರಿಯೆಲ್ಲ ಏನಾಗುತ್ತೆ, ಬೆಳಗ್ಗೆಲ್ಲ ಏನಾಗುತ್ತೆ, ನನ್ನನ್ನು ಹಿಡಿದುಕೊಂಡ ಮೇಲೆ ಶಿಷ್ಯರೆಲ್ಲ ಹೆಂಗೆ ಚೆದರಿ ಹೋಗ್ತಾರೆ, ನನ್ನನ್ನು ನೀನು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳೋದೇ ಇಲ್ಲ, ನಿನ್ನ ಜೊತೆ ನಾನು ಸಾಯಬೇಕಾದ್ರೂ ಸಿದ್ಧ ಅಂತ ಏನು ಮಾಡ್ತಾನೆ ಪೇತ್ರ ಹೇಳ್ತಾರೆ. ಈ ಎಲ್ಲ ವಿಷಯಗಳನ್ನು ಅವ್ರು ನೆನೆಸ್ಕೊಂಡು ಹೇಳ್ತಾರೆ. ಶೋಧನೆಯಲ್ಲಿ ಬಿದ್ದೋಗ್ದಂಗೆ ನೀವೇನು ಮಾಡಬೇಕು? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಅಂತ ಅಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಯಾಕೆಂದರೆ ಅದು ಯೇಸು ಸ್ವಾಮಿಗೆ ಮಾತ್ರ ಗೊತ್ತಿದ್ದರಿಂದ ಈ ರೀತಿ ನೀವು ಪ್ರಾರ್ಥನೆ ಮಾಡಿರಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡಿದ್ರು. ಯಾಕೆಂದರೆ ಅವರು ಬಿದ್ದೋಗ್ದಂಗೆ ಶಿಲುಬೆಯ ಮೇಲೆ ಅಥವಾ ಸೈನಿಕರು ಹೊಡೆಯುವಾಗ, ಹಿಂಸೆ ಮಾಡುವಾಗ, ಅನೇಕರು ನಿಂದಿಸುವಾಗ ಶಿಲುಬೆಯ ಮೇಲೆಲ್ಲ ತಾನು ಎಚ್ಚರ ತಪ್ಪಿದ್ರೆ ಒಂದು ವೇಳೆ ಬಿದ್ದು ಹೋದ್ರೆ ಏನು ಗತಿ? ಅದಕ್ಕೋಸ್ಕರ ನಾನೇನು ಮಾಡಬೇಕು? ಗೆತ್ಸೆಮನೆಯಲ್ಲಿ ತಂದೆಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಅದನ್ನು ಯೇಸು ಕ್ರಿಸ್ತರು ಶಿಷ್ಯರಿಗೆ ಬೋಧನೆಯನ್ನು ಮಾಡಿದ್ರು, ನೀವು ಆ ರೀತಿ ಇರಬೇಕು ಅಂತ. ಆದರೆ ಅವ್ರು ಏನು ಮಾಡಿದ್ರು? ತೂಗುಡಿಸಿ ಮಲಿಕೊಂಡ್ಬಿಟ್ರು ಅಂತ ನಾವು ನೋಡ್ತೀವಿ. ಆದ್ದರಿಂದ ಮಾರ್ಕ್ 13:13 ಹೇಳ್ತಾರೆ, ನನ್ನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡ್ತಾರೆ. ನೋಡಿ, ಗೊತ್ತು ಅವರಿಗೆ ಶೋಧನೆಗಳು ಏನಾಗ್ತವೆ, ಬಂದೇ ಬರ್ತವೆ. ನೀವು ನನಗೋಸ್ಕರ ನಿಂತಿರುವಾಗ ನನ್ನನ್ನೇ ಲೋಕ ಬಿಟ್ಟಿಲ್ಲ, ನಿಮ್ಮನ್ನು ಬಿಡುತ್ತಾ? ಆದ್ದರಿಂದ ಖಂಡಿತ ಶೋಧನೆ ಬರ್ತವೆ ಅಂತ ಗೊತ್ತು. ಅದಕ್ಕೆ ಮುಂಚೆನೇ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿದರೆ ಅಂಥ ಸಂದರ್ಭದಲ್ಲಿ ಬಿದ್ದು ಹೋಗೋದಕ್ಕೆ ಸಾಧ್ಯ ಇಲ್ಲ, ಮಾರ್ಗ ಸಿಗುತ್ತೆ ಅಂತ ಗೊತ್ತು. ಮಾರ್ಕ್ 13:13 ಹೇಳ್ತಾರೆ, ಏನು ಶೋಧನೆಗಳು ಯಾವ ರೀತಿ ಬರ್ಬೋದಪ್ಪ ಅಂತ ಉದಾಹರಣೆ ಕೊಡ್ತಾರೆ. ಅಣ್ಣ ತಮ್ಮನನ್ನು, ತಂದೆ ಮಗನನ್ನು ಮರಣಕ್ಕೆ ಒಪ್ಪಿಸ್ತಾರೆ ಒಂದು ಕಾಲದಲ್ಲಿ ಅಂತ ಹೇಳ್ತಾರೆ. ಈ ಥರ ಶೋಧನೆ ಬರ್ತದೆ ಅಂತ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಾರಂದರೆ
ಖಂಡಿತ ಮಾಡಲ್ಲ. ನೋಡಿ, ಸಡನ್ನಾಗಿ ಈ ಥರ ಬಂದರೆ ಏನಾಗ್ತೀರ ನೀವು? ಬಿದ್ದೋಗ್ಬಿಡ್ತೀರಾ. ಅದಕ್ಕೋಸ್ಕರ ಅಂಥ ಸಮಯದಲ್ಲಿ ನೀವು ತಪ್ಪಿಸ್ಕೊಳ್ಬೇಕು. ಭಯಂಕರವಂಥ ಸಂಕಟಗಳ ಸಂದರ್ಭಗಳಲ್ಲಿ ಹೇಗಿರಬೇಕು ಅಂತ ಗೊತ್ತಾಗದಲೇ ಇರೋದರಿಂದ ನೀವು ಯಾವಾಗಲೂ ಇಂಥ ಸಂದರ್ಭಗಳನ್ನ ಬಂದರೆ, ದೇವರೇ ನಾವು ಬಿದ್ದೋಗ್ದಾಗ ನಮ್ಮನ್ನು ಬಲಪಡಿಸು ಅಂತ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ್ರು. ಅದು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂದರೆ, ಎಫೆಸ 6:18 ಹೇಳ್ತಾರೆ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವನ್ನು ಎಂಬ ಕತ್ತಿಯನ್ನು ಹಿಡಿದು ಎಲ್ಲ ಸಮಯಗಳಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಅಂದರು. ನೋಡಿ, ಪವಿತ್ರಾತ್ಮನು ಕೊಡುವಂಥ ದೇವರ ವಾಕ್ಯ ಅಂದರೆ ಆ ಸಂದರ್ಭದಲ್ಲಿ ಯಾವ ರೀತಿ ಪ್ರೇಯರ್ ಮಾಡಬೇಕು ಅಂದರೆ, ವಾಕ್ಯ ಏನು ಹೇಳ್ತದೆ, ಸಮಾಧಾನದ ವಾಕ್ಯ, ಸಂತೈಸುವಂಥ ವಾಕ್ಯ, ಈ ಒಂದು ವಾಗ್ದಾನಗಳ ವಾಕ್ಯಗಳನ್ನು ಇವುಗಳನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ಪ್ರೇಯರ್ ಮಾಡುವಂಥದ್ದಲ್ಲ. ಅದು ವಾಕ್ಯವೆಂಬಂಥ ಕತ್ತಿಯನ್ನು ಹಿಡಿದು ಪ್ರಾರ್ಥನೆ ಮಾಡಿದಾಗ ದೇವರು ಅದಕ್ಕೆ ಒಂದು ಆಶೀರ್ವಾದವನ್ನು, ಒಂದು ಅರ್ಥವನ್ನು ಕೊಡ್ತಾರೆ, ಒಂದು ಮಾರ್ಗವನ್ನು ಸಿದ್ಧಪಡಿಸ್ತಾರೆ, ಒಂದು ಸಮಾಧಾನವನ್ನು ತಯಾರು ಮಾಡ್ತಾರೆ. ಅದಕ್ಕೆ 1 ಪೇತ್ರ 5:8-9 ಹೇಳ್ತಾರೆ, ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾದ ಸೈತಾನನು ಯಾರನ್ನು ನುಂಗ್ಲಿ ಅಂತ ತಿರುಗ್ತಾ ಇರ್ತಾನೆ. ಅದಕ್ಕೆ ಏನು ಮಾಡ್ಬೇಕಂತ ಯಾವಾಗಲೂ ಸ್ವಸ್ಥಚಿತ್ತರಾಗಿರ್ಬೇಕಂದ್ರೆ ಒಂದೇ ದೃಢವಾದ ಮನಸ್ಸು, ಒಳ್ಳೆಯ ಮನಸ್ಸುಗಳಿರ್ಬೇಕು. ಆ ಒಂದು ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲಗಳು, ಅಪನಂಬಿಕೆಗಳು ಇರಬಾರ್ದು. ಈ ಸೈತಾನ ಯಾವಾಗಲೂ 24 ಅವರ್ಸು ಯಾರ ಮೇಲೆ ತಿರುಗುತ್ತಾ ಇರ್ತಾನೆ ಅಂದರೆ, ಯಾರನ್ನು ನುಂಗ್ಲಿಂದ್ರೆ ಲೋಕದವ್ರನ್ನಲ್ಲ, ಆ ಲೋಕದವ್ರನ್ನ ಆಲ್ರೆಡಿ ನುಂಗ್ಬಿಟ್ಟಿದ್ದಾನೆ. ಯಾರು ಒಡಂಬಡಿಕೆಯನ್ನು ಮಾಡಿಕೊಂಡು ಹೊಸ ಸೃಷ್ಟಿಗಳಾಗಿ ಜೀವಿಸ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಅವನು ಯಾರನ್ನು ಬೀಳಿಸ್ಲಿ ಅಂತ ಅವನೇನು ಮಾಡ್ತಾನೆ, ತಿರುಗ್ತಾ ಇರ್ತಾನೆ. ಅದರಿಂದ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಅಂತಾರೆ. ಇಬ್ರಿಯ 3:12-13 ಹೇಳ್ತಾರೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವಂಥ ಅಪನಂಬಿಕೆಗಳ ಕೆಟ್ಟ ಹೃದಯ ನಿಮ್ಮೊಳಗೆ ಬರದಂತೆ ನೋಡಿಕೊಳ್ಳ್ರಿ. ಇವತ್ತು ಎಂಬ ಕಾಲ ಇರುವ ತನಕ ನೀವೇನು ಮಾಡಿರಿ, ಒಬ್ರನ್ನೊಬ್ಬರು ಎಚ್ಚರ ಪಡಿಸ್ರಿ ಅಂತಾರೆ. ಯಾಕಪ್ಪ ಹಂಗೆ ಅಂತಂದರೆ, ಪೇತ್ರ ಏನು ಮಾಡಿದ್ರು, ಯೇಸು ಕ್ರಿಸ್ತನನ್ನು ರಿಜೆಕ್ಟ್ ಮಾಡಿದ್ರು, ಅಲ್ಲಗಳೆದ್ಬಿಟ್ರು, ಆಣೆ ಇಟ್ಕೊಂಡು ಶಪಿಸ್ಕೊಂಡ್ರು. ತನ್ನ ಅಂಥ ಒಂದು ಸಮಯ ಬಂದು ನೀವು ಆ ಥರ ಆಗ್ಬೋದು. ಆದರೆ ಯೇಸು ಕ್ರಿಸ್ತರು ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಿಂದ ಅವನು ಬದುಕ್ತಾ ಇಲ್ಲ. ಅಂದರೆ ಸೈತಾನು ಒಂದೇ ಒಂದು ಸೆಕೆಂಡು ನನಗೆ ಒಪ್ಪಿಸ್ಬಿಡು, ಅವನ್ನ ಗೋಧಿ ಥರ ಒಂದು ಬಿಸಾಕ್ಬಿಡ್ತೀನಿ ಅಂತ ದೇವ್ರ ಹತ್ರ ಪರ್ಮಿಷನ್ ಕೇಳ್ತಾನೆ. ಆದರೆ ಯೇಸು ಕ್ರಿಸ್ತರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಿಂದ ತಂದೆಯ ದೇವ್ರು ಏನು ಮಾಡಲಿಲ್ಲ, ಸೈತಾನ್ಗೆ ಒಪ್ಪಿಸ್ಕೊಡ್ಲಿಲ್ಲ. ಈ ಥರ ನೀವು ಆಗ್ಬೋದು ಅಂತ ನಮ್ಮನ್ನು ಎಚ್ಚರಿಸ್ತಾರೆ. ಅದಕ್ಕೆ ಗಲಾತ್ಯ 5:16 ಹೇಳ್ತಾರೆ, ಪವಿತ್ರಾತ್ಮನನ್ನು ಅನುಸರಿಸಿ ನೀವು ನಡೆದುಕೊಳ್ಳ್ರಿ. ಆವಾಗ ನೀವು ಎಷ್ಟು ಮಾತ್ರಕ್ಕೂ ಶರೀರ ಭಾವದ ಅನುಸಾರ ಏನು ಮಾಡಲ್ಲ, ನಡೆಯಲ್ಲ ಅಂತ ಹೇಳ್ತಾರೆ. ಅಂದರೆ ಶರೀರ ಭಾವದ ಅಭಿಲಾಷೆಗಳನ್ನು ನಾವು ನೆರವೇರಿಸಲ್ಲ. ಏನಪ್ಪ ಅಂದರೆ, ಪವಿತ್ರಾತ್ಮನು ಏನು ಹೇಳ್ತಾರೆ, ಶಾಂತಿ, ಸಮಾಧಾನ, ಪ್ರಾರ್ಥನೆ, ಎಚ್ಚರಿಕೆ, ಭಯ, ಭಕ್ತಿ, ಪ್ರೀತಿ, ಕರುಣೆ, ಇಂಥ ವಿಷಯಗಳನ್ನು ಪವಿತ್ರಾತ್ಮ ಹೇಳ್ತಾರೆ. ಆದರೆ ಶರೀರ ಸ್ವಭಾವದ ಅನುಸಾರವಾಗಿ ನಡ್ಕೊಂಡ್ರೆ ಸ್ವಲ್ಪ ಹೊತ್ತು ರೇಷ್ದಾಗ ಸ್ವಲ್ಪ ಆರಾಮಾಗಿರೋ, ಆಮೇಲೆ ಪ್ರೇಯರ್ ಮಾಡಿದ್ರಾಯ್ತು, ಶೋಧನೆ ಸಮಯ ಬಂದಾಗ ಅವಾಗ ಮಾಡಿದ್ರಾಯ್ತು. ಈ ರೀತಿಯಾಗಿ ನಮ್ಮ ಶರೀರದ ಭಾವದ ಅಭಿಲಾಷೆಗಳು ಏನು ಮಾಡ್ತಾರೆ, ಈ ರೀತಿ ಹೇಳ್ತವೆ. ಅವು ನಮ್ಮನ್ನು ಸಿಟ್ಟು, ದ್ವೇಷ, ಅಸೂಯೆಗಳು, ಕೊಲೆ, ಇವಂಥವೆಲ್ಲ ಜಗಳಗಳು, ಮೋಸ, ದುರಾಶೆಗಳು, ಇಂಥವನ್ನ ಅನುಸಾರವಾಗಿ ನಾವು ನಡ್ಕೊಳ್ಳುವಾಗ ಎಚ್ಚರಿಕೆಯೂ ಇರಲ್ಲ, ಪ್ರಾರ್ಥನೆ ನಾವು ಮಾಡೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಪವಿತ್ರಾತ್ಮನನ್ನು ಅನುಸರಿಸಿ ನೀವು ನಡೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ಬೀಳಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅಲ್ಲಿ ಗಲಾತ್ಯ 5ನೇ ಅಧ್ಯಾಯ 17-24 ತನಕ ನೋಡ್ಬೇಕಾದ್ರೆ ನಾವು ಇಂಥೆಲ್ಲ ವಿಷಯಗಳನ್ನು, ಶರೀರ ಭಾವದ ವಿಷಯಗಳನ್ನು ಕ್ರಿಸ್ತನಲ್ಲಿ ಯಾರಿರ್ತಾರೋ ಅವ್ರು ಏನು ಮಾಡಿದ್ದಾರೆ, ಶಿಲುಬೆಗೆ ಹಾಕಿ ಜಿಡ್ದು ಬಿಟ್ಟವ್ರವರು ಅಂತ ಹೇಳ್ತಾರೆ. ಅಂದರೆ ನಾವು ದೀಕ್ಷಾಸ್ನಾನ ತೊಗೊಂಡಾಗ ಏನು ಮಾಡಿದ್ದೀವಪ್ಪ ಅಂದರೆ, ನಾವು ಈ ಎಲ್ಲ ಲೋಕದ ಆಶೆಗಳನ್ನು ಬಿಟ್ಟು ಇನ್ಮೇಲೆ ಕ್ರಿಸ್ತನಿಗೋಸ್ಕರ ಪರಲೋಕದ ಆಶೆಗಳನ್ನು ನಾವು ಇಟ್ಕೊಳ್ತೀವಿ. ಲೋಕದ ಆಶೆಯನ್ನು ತ್ಯಜಿಸ್ಬಿಟ್ಟಿದ್ದೀವಿ, ಸಾಯಿಸ್ಬಿಟ್ಟಿದ್ದೀವಿ. ಇನ್ಮೇಲೆ ಹೊಸದಾಗಿ ನಾವು ಹುಟ್ಟಿದ್ದೀವಿ. ಹಳೆ ವಿಷಯದಲ್ಲಿ ನಾವು ಇಲ್ಲ, ಆದಾಮನ ಪಾಲಿಗೆ ನಾವು ಸತ್ತು ಹೊಸದಾಗಿ ಹುಟ್ಟಿದ್ದೀವಿ ಅಂತೆಲ್ಲ ಹೇಳ್ತೀವಲ್ಲ, ಅದರಿಂದ ನಾವು ಪವಿತ್ರಾತ್ಮಾನುಸಾರವಾಗಿ ನಡೆದುಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ನೀವು ನಾನು ಫಿಲಿಪ್ಪಿಯ 2:12-13 ಹೇಳ್ತಾರೆ, ನೀವು ನನ್ನ ಮಾತನ್ನ ಯಾವಾಗಲೂ ಕೇಳದಂತೆ ಈಗಲೂ ಕೇಳ್ರಿ. ಏನದು ಅಂತಂದರೆ, ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನು ಇಲ್ದಲೇ ಇರುವಾಗಲೂ ನೀವು ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ರಿ ಅಂತಾರೆ. ನೋಡಿ ಏನಪ್ಪ ಅಂತಂದರೆ, ಅಲ್ಲಿ ಪೌಲ್ರು ಹೇಳ್ತಾರೆ, ನಾನು ಇರುವಾಗ ನೀವು ಭಯಭಕ್ತಿ ತೋರಿಸ್ತೀರಾ, ನಾನು ಹೋದ್ಮೇಲೆ ನೀವು ಇಷ್ಟ ಬಂದಂಗೆ ನಡೀತೀರಾ, ನನ್ನ ಮೇಲೆ ಇದು ಮಾಡ್ತೀರಾ, ಸೋದರ ಮೇಲೆ ಗುಣಗೂಡ್ತೀರಾ ಅಂತ ಹೇಳ್ತಾರೆ.
ಅದೇ ರೀತಿ ನಾವೇನು ಮಾಡ್ತೀವಿ, ಸಭೆಗಳಲ್ಲಿ ಹೋಗುವಾಗ ಭಯಭಕ್ತಿ, ಸಹೋದರರಿರುವಾಗ ಭಯಭಕ್ತಿ ತೋರಿಸೋದು, ಮನೆಯಲ್ಲಿ ಒಂಥರ ಇರೋದು, ಲೋಕದಲ್ಲಿ ಒಂಥರ ಇರೋದು, ಇವೆಲ್ಲ ವೇಷ ಹಾಕಿಕೊಂಡಂಥ ಕೆಲಸಗಳನ್ನ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವಾಗಲೂ ಮನೋಭೀತಿ ಅಂತಂದ್ರೆ ಏನಪ್ಪ ಅಂದರೆ, ದೇವರು ನಮ್ಮನ್ನು ನೋಡ್ತಾರೆ, ಸಭೆನವರಲ್ಲ, ಸಹೋದರರಲ್ಲ, ನಮ್ಮ ಬ್ರದರ್ಸ್ಗಳಲ್ಲ, ನಮ್ಮನ್ನು ಯಾರು ನೋಡ್ತಾರೆ? ತಂದೆಯ ದೇವರು ನೋಡ್ತಾರೆ ಅನ್ನೋಂಥ ಮನೋಭೀತಿ ಇದ್ದರೆ ನಿಮ್ಮ ರಕ್ಷಣೆ ಖಂಡಿತ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಫಿಲಿಪ್ಪಿಯ 3:12-14 ಸಹೋದರರೇ, ಇಷ್ಟರೊಳಗೆ ನಾನು ಸಿದ್ಧಿಗೆ ಬಂದೆನೆಂದು ಬಿರುದನ್ನು ಪಡೆದುಕೊಂಡಿದ್ದು ಸಿದ್ಧಿಗೆ ಬಂದಿದ್ದೀನಿ ಅಂತ ನಾನು ಹೇಳಲ್ಲ. ನಾನು ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳನ್ನ ಹಿಡ್ಕೊಳ್ಳೋದಕ್ಕೆ ಎದೆ ಬಗ್ಗಿ ನಾನು ಓಡ್ತಾ ಇದ್ದೀನಿ ಅಂತಾರೆ ನೋಡಿ. ಪೌಲ್ರೇ ಆ ರೀತಿಯಾಗಿ ಅವರು ಮನೋಭೀತಿಯಿಂದ ಹೋಗ್ತಾ ಇರಬೇಕಾದ್ರೆ ನಾವು ಎಷ್ಟು ಮನೋಭೀತಿಯಿಂದ ಇಟ್ಕೊಳ್ಬೇಕು ಅನ್ನೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನಾವು ಯಾವಾಗಲೂ ಏನು ಮಾಡಬೇಕಪ್ಪ ಅಂದರೆ, ಎಚ್ಚರವಾಗಿದ್ದು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ರಕ್ಷಕರು ಹೇಳಿರುವಂಥ ಈ ಮಾತು ನಮಗೆ ತುಂಬ ಅವಶ್ಯಕವಾಗಿದೆ. ಏನಪ್ಪ ಅಂತಂದರೆ, ನಾವು ಈ ಒಂದು ವಿಷಯವನ್ನು ಮರೆತು ಎಚ್ಚರವನ್ನು ತಪ್ಪಿದ್ದೇ ಆದರೆ ಯಾವ ರೀತಿ ಶಿಷ್ಯರು ಗೆತ್ಸೆಮನೆ ತೋಟವನ್ನು ಅಗಲಿ ಓಡಿ ಹೋಗ್ತಾರೋ, ಸ್ವಾಮಿಯನ್ನು ಬಿಟ್ಟು ಓಡಿ ಹೋಗ್ತಾರೋ, ಅಂಥ ಒಂದು ಸಡನ್ನಾಗಿ ನಮ್ಮ ಮೇಲೆ ಏನಾದರೂ ಬಂದಾಗ ನಾವು ಬಿದ್ದೋಗೋ ಸಾಧ್ಯತೆ ಇರ್ತವೆ. ಅದಕ್ಕೋಸ್ಕರ ನಮ್ಮ ಸ್ವಾಮಿ ಇಂಥ ಅಮೂಲ್ಯವಾದಂಥ ಮಾತನ್ನು ನಮಗೆ ಹೇಳಿದರೆ ಅದನ್ನು ನಾವು ಗಮನಕ್ಕೆ ತಂದು ಅನುಷ್ಠಾನಕ್ಕೆ ತಂದು ನಾವು ಅದರ ಪ್ರಕಾರ ನಡೆಯುವುದೇ ಆದರೆ, ಶೋಧನೆ ಬಂದರೆ ಸಡನ್ನಾಗಿ ಏನು ಮಾಡಬೇಕು ಅನ್ನೋಂಥ ಮಾರ್ಗವನ್ನು ಸಿದ್ಧಪಡಿಸ್ತಾರೆ. ಒಂದು ಧೈರ್ಯ, ಸ್ಥೈರ್ಯ, ನಂಬಿಕೆ, ವಿಶ್ವಾಸವನ್ನು ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಅಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ಈ ದಿನ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.